ಅಧ್ಯಕ್ಷರೇ, ನಾನು ಬಸವ ಕಲ್ಯಾಣದ ಶಾಸಕ. ನಿಮ್ಮ ಮೇಲ್ಗಡೆ ಜಗತ್ ಪ್ರಸಿದ್ಧ 11 ಮಹಾನ್ ಪುರುಷರ ಭಾವಚಿತ್ರಗಳನ್ನು ಹಾಕಿದ್ದೀರಿ ಅಧ್ಯಕ್ಷರೇ. ಅದರಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರು, ನನ್ನ ಮತಕ್ಷೇತ್ರದವರು, ಬಸವ ಕಲ್ಯಾಣದವರು, ಕಲ್ಯಾಣ ಕರ್ನಾಟಕದವರು, ಉತ್ತರ ಕರ್ನಾಟಕದವರು. ಅಧ್ಯಕ್ಷರೇ, ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಕೃಷಿಯ ಮೇಲೆ ಸಂಪೂರ್ಣವಾಗಿ ಅವಲಂಬನೆ ಆಗಿರ್ತಕ್ಕಂಥ ಪ್ರದೇಶಗಳು. ಅಧ್ಯಕ್ಷರೇ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ಮೇಟಿಎಂ ರಾಟಿ ನೆಡುವುದಲ್ಲದೆ ಯಾವಾಗಲೂ ಹೇಳ್ತಿರೋದು ದೇಶದಾಟವೇ ಕೆಡಕು ಸರ್ವಜ್ಞ. ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಅಧ್ಯಕ್ಷರೇ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು. ಅಧ್ಯಕ್ಷರೇ, ರೈತರಿಗೆ ಜಯನೇ ಆಗ್ಲಿಲ್ಲ. ಅಧ್ಯಕ್ಷರೇ, ಇವತ್ತಿಗೂ ರೈತ ಎಲ್ಲಿ ಗೆಲ್ಲೇ ಇಲ್ಲ. ತನ್ನ ಇಡೀ ಜೀವನ ಪೂರ್ತಿ ಸೋಲ್ತಾನೆ ಬಂದ ಅಧ್ಯಕ್ಷರೇ ರೈತ. ಅಧ್ಯಕ್ಷರೇ, ಈ ಜಗತ್ತಿನಲ್ಲಿ ತಾನು ಬದುಕಿ ಮತ್ತೊಬ್ಬನಿಗೂ ಬದುಸ್ತಕ್ಕಂಥ ಏಕೈಕ ವಿದ್ಯೆ ಅದು ಯಾವ್ದಾರೆ ಅದಂದ್ರೆ ಅಧ್ಯಕ್ಷರೇ, ಅದು ಒಕ್ಕಲತನ. ಅಧ್ಯಕ್ಷರೇ, ಇವತ್ತು ಮೊನ್ನೆ ಧಾರಾಕಾರ ಮಳೆ ಆಯಿತು. ಬೆಂಗಳೂರಿನ ಅಧಿವೇಶನದಲ್ಲಿ ಬಂದಾಗಷ್ಟು ಮಳೆ ಆಗಿದ್ದಿಲ್ಲ ಅಧ್ಯಕ್ಷರೇ. ಈ ಮಳೆಯಿಂದ ಯಾವ ರೀತಿ ಆಯಿತು ಅಂದ್ರೆ, ನಮ್ಮ ಹೊಲದಾಗಿರ್ತಕ್ಕಂಥ ಮಣ್ಣು ಕೊಚ್ಕೊಂಡು ಹೋಯ್ತು. ನಮ್ಮ ಎಲ್ಲಾ ರೈತರು ಪಂಪ್ ಸೆಟ್ಗಳು ಹರ್ಕೊಂಡು ಹೋದು, ದನ ಕರುಗಳು ಹರ್ಕೊಂಡು ಹೋದು, ಬೆಳೆ ಎಲ್ಲ ನೆಲ ಸಮ ಅದು. ಮಾವು ಹೋಯ್ತು, ಪಪ್ಪಾಯಿ ಹೋಯ್ತು, ಒಂದೊಂದು ಕಡೆ ಟಮಾಟ ನೋಡಿದ್ರೆ ಕಣ್ಣೀರು ಬರ್ತಿತ್ತು ಅಧ್ಯಕ್ಷರೇ. ಕಣ್ಣೀರು ಬರ್ತಕ್ಕಂಥ ಪರಿಸ್ಥಿತಿ. ನಾವು ಕೆಲವರಿಗೆ ಕೇಳಿದೆವು ಅಧ್ಯಕ್ಷರೇ, ನನಗೆ 50 ವರ್ಷ ಇಂಥ ಮಳೆನೇ ನಾನು ನೋಡಿಲ್ಲ. ಹಿರಿಯರು ಏನ್ ಹೇಳಿದ್ರು ಅಧ್ಯಕ್ಷರೇ ಅಂದ್ರ, ಈ ಮಳಿ ಇಂಥ ಮಳಿ ಯಾವಾಗ ಆಗಿತ್ತಂದ್ರ 1675ನೇ ಇಸ್ವಿದಾಗ ಆಗಿತ್ತು ಮಳಿ. ಅದ್ರ ಬಾದ್ ಇವತ್ತೇ ಇಂಥ ಮಳಿ ನಾವು ನೋಡಿದ್ದೇವೆ ಅಂತ ಹೇಳಿ ಹೇಳಿದ್ರು ಅಧ್ಯಕ್ಷರೇ, ನಮ್ಮ ಕಡೆ ರೈತರ ಪರಿಸ್ಥಿತಿ ನಿಜವಾಗ್ಲೂ ನನಗನ್ನಿಸ್ತದ, ಏನಪ್ಪಾ ನಮ್ದು ಒಂದು ಬದುಕ ಅಂತ ಹೇಳಿ ನಮಗ್ ಚಿಂತೆ ಅನಿಸ್ತದ ಅಧ್ಯಕ್ಷರೇ. ಇವತ್ತು ರೈತರು, ನನ್ನ ಹೊಲ ಅದ, ಈ ಸಲ ನಂದು ಈ ಸಲ ಉದ್ದ ಆಗ್ತದ, ತೊಗರಿ ಆಗ್ತದ, ಸೋಯಾಬೀನ್ ಆಗ್ತದ, ಏನೋ ರಾಶಿ ಮಾಡಿ ನಾನು ಜೀವನ ಮಾಡ್ಬೇಕಂತ ಹೇಳಿತ್ತು. ಆದ್ರೆ ಇವತ್ತ ರೈತ ಪರೇಶಾನ್ ಆಗಿ ಏನು ಆತ್ಮಹತ್ಯೆಗೆ ಶರಣಾಗಬೇಕಂತ ಹೇಳಿ ಪ್ರತಿಯೊಬ್ಬ ರೈತ ತೊಂದರೆದೊಳಗಿದ್ದಾನೆ ಅಧ್ಯಕ್ಷರೇ. ಆದ್ರ ತಾವು ನೋಡಿದ್ರೆ ಅಧ್ಯಕ್ಷರೇ, ನಾನು ಕೂಡ ಈ ರೈತರಿಗೆ ಏನಾರೆ ಪರಿಹಾರ ಕೊಡಿಸ್ಬೇಕು. ಒಬ್ಬ ಬಡ ರೈತನ ಮಗನಿಗೆ ಶಾಸಕರು ಮಾಡ್ಯಾರ ಜನ, ಅವ್ರಿಗೆ ಏನಾರ ಪರಿಹಾರ ಕೊಡಿಸ್ಬೇಕಂತ ಹೇಳಿ ಅರೆಬೆತ್ತಲೆ ಹೋರಾಟ ಮಾಡ್ದ. ಚಾಬಕದ ಮೇಲೆ ಮೈ ಮೇಲೆ ಹೊಡ್ಕೊಂಡ. ಇವತ್ತಿಗೂ ಕೂಡ ನನ್ನ ಮೈ ಮೇಲೆ ಬಾಯ ಗರಿವ ಅಧ್ಯಕ್ಷರೇ. ಆದ್ರ ಇವತ್ತಿಗೂ ರೈತರಿಗೆ ಆ ಪರಿಹಾರ ನೋಡಿದ್ರ ನನಗೆ ಏನ್ ನೋವು ಆಗ್ತದಂದ್ರ, ನನ್ನ ಪಕ್ಕದ ಮಹಾರಾಷ್ಟ್ರದೊಳಗ ನನ್ನ ಮತಕ್ಷೇತ್ರಕ್ಕೆ 3 ಮತಕ್ಷೇತ್ರಗಳು ಹೊತ್ಕೊಂಡವ. ಔಸಾ, ಉಮ್ಮರ್ಗ, ನಿಲಂಗ. ಅಲ್ಲಿ ರೈತರಿಗೆ ದೇವೇಂದ್ರ ಫಡ್ನವೀಸ್ ಅವರು ಕೈ ತುಂಬಾ ಪರಿಹಾರ ಕೊಟ್ಟಾರ. ಅವರಿಗೆ ಎಷ್ಟು? ಸುಮಾರು 31,628 ಕೋಟಿಗಳು ದೇವೇಂದ್ರ ಫಡ್ನವೀಸ್ ಅವರು ಪರಿಹಾರ ಕೊಟ್ಟರು. ಹೌದು, ಅಲ್ಲಿನೂ ಕೂಡ ಲಾಡ್ಕಿ ಬಹನ್ ಯೋಜನೆ ಇದೆ, ಅಲ್ಲೂ ಬಸ್ ಫ್ರೀ ಇದೆ. ಆದ್ರೆ ನಮ್ಮಲ್ಲಿ ಇವತ್ತು ಪರಿಹಾರ ಪೋರ್ಟಲ್ ತೆಗೆದು ನೋಡ್ರಿ, 3,000 ಇನ್ನ ಮುಟ್ಟಿಲ್ಲ. ಮಹಾರಾಷ್ಟ್ರದೊಳಗ 31,000 ಕೇಂದ್ರ ಸರ್ಕಾರ ಎಷ್ಟು ಕೊಡ್ತು ಅಷ್ಟು ಕೊಟ್ಟು ಇವತ್ತು ನೋಡಿ ನೀವು ಅಲ್ಲಿ ಜನ, ನಮ್ಮ ಪಕ್ಕದ ಕ್ಷೇತ್ರ ಜನ, ನಮಗಿಷ್ಟು ದುಡ್ಡು ಬಂತು, ನನಗೆ 1 ಲಕ್ಷ ಬಂತು, ನನಗೆ 2 ಲಕ್ಷ ಬಂತು ಅಂತ ಹೇಳಿ ಒಂದೇ ಸವನ ಗೋಳಾಡ್ತಾರೆ ಅಧ್ಯಕ್ಷರೇ. ನಮ್ಮ ರೈತರು ಆಕಳ ಸ್ವಭಾವದವ್ರ ಅಧ್ಯಕ್ಷರೇ. ಹೋರಾಟ ಅಂದ್ರೆ ಗೊತ್ತಿಲ್ಲ ನಮಗ. ನಮ್ಮ ರೈತರು ಬೆಕ್ಕಿನ ಸ್ವಭಾವದವರಲ್ಲ. ಬೆಕ್ಕು ಏನ್ ಮಾಡ್ತದ ಅಧ್ಯಕ್ಷರೇ, ಒಂದು ಕೋಣೆಯೊಳಗ ಬಾಕಲು ಬಂದ್ ಮಾಡಿ, ಕಿಟಕಿ ಬಂದ್ ಮಾಡಿ ಹೊಡಿಲಕ್ ಸ್ಟಾರ್ಟ್ ಮಾಡ್ರಿ, ಮೊದಲು ತಪ್ಪಿಸ್ಲೋಕ್ ನೋಡ್ತದ ಅಧ್ಯಕ್ಷರೇ ಬೆಕ್. ಒಂದ್ ವೇಳೆ ತಪ್ಪಿಸ್ಲೋಕ್ ಆಗಿಲ್ಲ ಅಂದ್ರ ಹೊಡೆಯವನು ಕುತ್ತಿಗೆ ಅಟ್ಯಾಕ್ ಮಾಡ್ತದ ಅಧ್ಯಕ್ಷರೇ. ಆದ್ರೆ ನಮ್ಮ ರೈತರು ಕುತ್ತಿಗೆ ಹಿಡಿಯೋರಲ್ಲ. ಬೇಜಾರಾಯ್ತಂದ್ರೆ ಹೋಗಿ ನೇಣು ಹಾಕೋಮಂತ ನನ್ನ ಭಾಗದ ರೈತರು, ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ರೈತರ ಅಧ್ಯಕ್ಷರೇ. ಇದು ಒಂದ್ ಕಡೆ ಆದ್ರ ನಾನು ಈ ವಿನಂತಿಯನ್ನ ಮಾಡ್ತೇನೆ, ನೀವು ರೈತರಿಗೆ ಕೈ ಹಿಡಲ್ಲ, ರೈತರಿಗೆ ಪರಿಹಾರ ಕೊಡಲ್ಲ ಅಂದ್ರೆ ಯಾಕೆ ಈ ಸರ್ಕಾರ ಇರಬೇಕು? ರೈತರು ಒಂದ್ ವೇಳೆ ಇದೇ ಪರಿಸ್ಥಿತಿದಾಗ ಮುಂದುವರೆದ್ರೆ ನಾವು ಯಾರು ಉಳಲ್ಲ, ನಮ್ಗೆ ಯಾರಿಗೂ ಉಳ್ಗಾಲಿಲ್ಲ. ಈಗ ನಮಗ್ ಬಹಳ ಚಂದ ಅನಿಸ್ಲತ್ತದ, ನಮ್ಗೆ ಅದ್ರ ಅರಿವು ಆಗಲಾಗ್ಯದ. ನಾನು ಸ್ವತಃ ಹೋಗಿನಿ ಅಧ್ಯಕ್ಷರೇ, ನಾನು ಸ್ವತಃ ಹೋಗಿ ತೊಗರಿ ಏನು
ಇನ್ನೇನ್ ರೈತ ಬೆಳೆ ರಾಶಿ ಮಾಡಬೇಕು, ಆ ಟೈಮ್ನಾಗ ತೊಗರಿ ನೀರಾಗ ನಿಂದಿರ್ತದ. ಬೆಳೆದವನಿಗೆ ಎಷ್ಟು ಕಷ್ಟ ಆಗಲ್ಲ, ಸಾಲಕ್ಕೆ ಎಲ್ಲೋ ಹೋಗಿರ್ಬೇಕು, ಅವನು ಯಾರ ಬಲ್ಲ ಸಾಲ ತರಬೇಕು. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ, ನಿಮ್ಮ ಪರವಾಗಿ ಮಹಾರಾಷ್ಟ್ರ ಮಾದರಿದೊಳಗ ನಮಗೂ ಕೂಡ ಪರಿಹಾರ ಕೊಡ್ರಿ ಅಂತ ಹೇಳಿ. ಅಧ್ಯಕ್ಷರೇ, ಇನ್ನೊಂದ್ ಕಡೆ ನಮ್ ಕಡೆ ಏನಾರೇ ದವಾಖಾನಿ ಒಂದು ವೇಳೆ ಹತ್ತು ಅಂದ್ರೆ ರೈತರಿಗೆ ಆ ಪರಿಸ್ಥಿತಿ ನೀವು ಕೇಳಬಾರ್ದು. ಯಾವ ದವಾಖಾನೆ ಹೋದ್ರು 2 ಲಕ್ಷ 3 ಲಕ್ಷ ಬಿಲ್ಲ. ಯಾವ್ದು ಏನ್ ಮಾಡ್ಬೇಕು ಅಧ್ಯಕ್ಷರೇ? ನಾವು ಒಂದ್ ಕಡೆ ಬೆಳೆ ಹೋಯ್ತು, ರೋಗಗಳು ನಮಗೆ ಯಾವ ತಪ್ಪಲಾಗ್ಯಾವ. ಇವತ್ತು ಸಿಎಂ ಪರಿಹಾರ ನಿಧಿ ಕೊಡ್ತೀರಿ, ನಮಗ ಒಂದು ವರ್ಷಕ್ಕೆ ಎಷ್ಟು ಸಿಎಂ ಪರಿಹಾರ ನಿಧಿ ಕೊಡ್ತಿರ್ತಾವು? ಅಬ್ಬಬ್ಬ ಅಂದ್ರ 70 ಇಲ್ರಿ 80 ಕೋಟಿ ಸಿಎಂ ಪರಿಹಾರ ನಿಧಿ. ಸಿಎಂ ಪರಿಹಾರ ನಿಧಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಎಲ್ಲರ ಪರವಾಗಿ, ನೀವು ಬರೇ ಆ ಗೃಹಲಕ್ಷ್ಮಿ ಏನ್ ಕೊಡ್ಲತ್ತಿರಲ್ಲ ಅಧ್ಯಕ್ಷರೇ, 50 ರೂಪಾಯಿ ಕಟ್ ಮಾಡ್ಕೋರಿ. ಸಿಎಂ ಪರಿಹಾರ ನಿಧಿ ಒಂದು ವರ್ಷಕ್ಕೆ 1,000 ಕೋಟಿ ಕೊಡ್ಬೋದು, 1,000 ಕೋಟಿ. ಯಾಕಂದ್ರ ನಮ್ ಕಡೆ ದವಾಖಾನಿಗೆ ಹೋಗ್ಬೇಕು, ಅಲ್ಲಿ ಬಿ ರೊಕ್ಕ ಹಾಕಬೇಕು, ಹೊಲ ಮಾರ್ಕೋಬೇಕು, ಸಾಯ್ಬೇಕು. ಹಿಂದುಳಿದವ್ರನ್ನು ಕೊರಗ್ ಸಾಯ್ಬೇಕು ಅಧ್ಯಕ್ಷರೇ. ಇಂಥ ಜ್ವಲಂತ ಸಮಸ್ಯೆ ನಮ್ ಕಡೆ ಸಾಕಷ್ಟು ಇದೆ ಅಧ್ಯಕ್ಷರೇ. ಕಿಡ್ನಿ ಫೇಲ್ ಆಗಿರೋದು ಅಧ್ಯಕ್ಷರೇ, ಈಚೀಚೆಗಡೆ ಹಾರ್ಟ್ ಅಟ್ಯಾಕ್ಗಳು ಅಧ್ಯಕ್ಷರೇ, ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳಿಂದ ನಮ್ಮ ರೈತರು ಪರದಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಅದ್ರ ಜೊತೆಗೆ ಅಧ್ಯಕ್ಷರೇ, ಇನ್ನೊಂದು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ವ್ಯಸನ ಮುಕ್ತ ಕಲ್ಯಾಣ ಕರ್ನಾಟಕ ಮಾಡ್ಕೊಡ್ರಿ, ವ್ಯಸನ ಮುಕ್ತ ಉತ್ತರ ಕರ್ನಾಟಕ ಮಾಡ್ಕೊಡ್ರಿ. ಇವತ್ತು ಹಳ್ಳಿಗೆ ಹೋದ್ರೆ ಅಧ್ಯಕ್ಷರೇ, ಹಳ್ಳಿಯಾಗ ಹೆಣ್ಮಕ್ಳು ಸುತ್ತ ನಿಂತು ಏ ಮಾರಾಯ ಮನಿ ಮನಿ ತಂದು ಸರಿ ಮಾರ್ಲತ್ತಾರ, ಊರಾಗೆಲ್ಲ ಸಣ್ಣ ಸಣ್ಣ ಮಕ್ಕಳು ಕುಡಿದು ಸಾಯ್ಲತ್ತಾರ, ಕಳ್ಳ ಫೇಲ್ ಆಗಂತ ಹೇಳಿ ಹೆಣ್ಮಕ್ಳು ಶಾಪ್ ಹಾಕ್ಲತ್ತಾರ ಅಧ್ಯಕ್ಷರೇ. ಅಂತವ್ರ ಶಾಪ್ ತಗೊಂಡು ನಾವು ಮತ್ತೆ ಹ್ಯಾಂಗ ಹೋಗಿ ಅವ್ರ ಬಲ್ಲ ಓಟ್ ಕೇಳ್ಬೇಕು ಅಧ್ಯಕ್ಷರೇ. ನಾವು ಇವತ್ತು ನೀವು ಕೊಡ್ತಕ್ಕಂತ 2,000 ರೂಪಾಯಿ ಅಯ್ಯನ್ ನಮ್ ಕಡೆ ಕುಡಿಯ ಮುಂದ ಆ ಒಟಾಣಿ ಹಪ್ಪಳು ತಿಂತಾರಲ್ಲ ಅಧ್ಯಕ್ಷರೇ, ಅದಕ್ಕೂ ಸಾಲಲ್ಲ 2,000 ರೂಪಾಯಿ. ಅದಕ್ಕೆ ದಯಮಾಡಿ ನಾನು ಎಕ್ಸೈಸ್ ದವ್ರಿಗೆ ಕೇಳಿದ್ರ ಅವ್ರು ಏನ್ ಹೇಳ್ತಾರ ನಮಗಂದ್ರ, ಇಲ್ಲಪ್ಪ ನಮಗ್ ಸರ್ಕಾರ ಟಾರ್ಗೆಟ್ ಕೊಟ್ಟದ, ನಾವು ಒದ್ದು ಮಾಡಿಸ್ಬೇಕಿಷ್ಟು, ಹಳ್ಳಿಗೆ ಹೋಗ್ಬೇಕು ಸರಾಯ್, ಮನಿಗೆ ಹೋಗ್ಬೇಕು ಸರಾಯ್ ಅಂತ ಹೇಳಿ ಅವ್ರು ನಮಗ ಸಬೂಬ್ ಹೇಳ್ತಾರ ಅಧ್ಯಕ್ಷರೇ. ಯಾವ ಟಾರ್ಗೆಟ್ ಕೊಟ್ಟಲ್ಲ. ಲಾಸ್ಟ್ 5 minutes ಅಧ್ಯಕ್ಷರೇ, ಅಧ್ಯಕ್ಷರೇ ಡಿಸ್ಟರ್ಬ್ ಮಾಡಬೇಡಿ ಅಧ್ಯಕ್ಷರೇ. ನಮ್ ಕಡೆ ಅದು ಏನೋ ಅಂತಾರಲ್ಲ, ಆಯ್ತಮ್ಮ, 10 ನಿಮಿಷ ಆಯ್ತು, ಮಾತಾಡಿ. ಬ್ಯಾಸರ್ಸ್ ಬ್ಯಾರ ಆದ್ರೆ ಅತ್ತಿ ಪಾಲಿಗೆ ಬಂದೇಳಂತ. ನಮ್ ಕಡೆ ಒಂದು ಗಾದಿ ಅದ ಅಧ್ಯಕ್ಷರೇ, ಬ್ಯಾಸರ್ಸ್ ಬ್ಯಾರ ಆದ್ರ ಅತ್ತಿ ಪಾಲಿಗೆ ಬಂದೇಳಂತ. ನಾ ಅವ್ರ ಉಪಾಧ್ಯಕ್ಷರಿದ್ದಾಗ ಚಲೋ ಆಯ್ತಪ್ಪ, ನಂಗೂ ಅವರೇ ಇರ್ತಾರ ಅಂತ ತಿಳ್ಕೊಂಡಿದ್ದ, ನಾನು ಹಣೆ ಬರ್ಕ್ ಮತ್ತೆ ನೀವೇ ಬಂದ್ರಿ. ಆಗ ನನ್ನಲ್ಲಿ ಎಷ್ಟು ಗಾದೆ ಉಂಟು ಗೊತ್ತುಂಟು ಹೇಳ್ಬೇಕಾದ್ರೆ, ಈಗ ಕುಡ್ಸೋದಿಲ್ಲ. ಏನ್ ಮಾಡೋದು ಅಧ್ಯಕ್ಷರೇ? 5 ನಿಮಿಷ ಮುಗಿಸಿ. ಅಧ್ಯಕ್ಷರೇ, ಇವತ್ತು ಆ ವ್ಯಸನಕ್ಕ ಗಾಂಜಾ, ಅಫೀಮ, ಕುಕೇನ ಅಧ್ಯಕ್ಷರೇ, ಸಣ್ಣ ಮಕ್ಕಳು ಸಾಯ್ಲತ್ತಾವ, ಸಣ್ಣ ಮಕ್ಕಳು. ನಾವು ಪ್ರತಿದಿನ ನೋಡ್ತೀವಿ, ನಾವು ಒಂದಲ್ಲ 2 ದಿನ. ಇವತ್ತು ನೋಡ್ರಿ, ಇಲ್ಲಿ ಬೆಂಗಳೂರು ಮೈಸೂರದೊಳಗ ಎಲ್ಲ ಕಡೆ ಮಂಗಳೂರದೊಳಗ ಪ್ರತಿಯೊಬ್ಬ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾನ, ಪ್ರತಿಯೊಬ್ಬ ಹೆಲ್ಮೆಟ್. ನಾ ಬೆಂಗಳೂರ ಯಾವಾಗ ನಿಂತು ನೋಡ್ತೀನಿ, ಒಬ್ಬವರೇ ಹೆಲ್ಮೆಟ್ ಹಾಕೊಂಬಲ್ದವ ಎಲ್ಲರೇ ಕಾಣ್ತಾನೆ ಅಂತ ಹೇಳಿ ನಾನು ನೋಡ್ತೀನಿ. ಒಬ್ಬ ಮಗ ಬಿ ಹೆಲ್ಮೆಟ್ ಇಲ್ಲದೆ ಓಡಾಡಲ್ಲ ನಮ್ ಕಡೆ. ನಿಮ್ಗೆ ಒಬ್ಬನಿಗೆ ನೋಡ್ಲಕ್ ಫೋಟೋ ತಗೋತೀನಿ ಅಂದ್ರೆ ಹೆಲ್ಮೆಟ್ ಹಾಕೊಂಡು ಓಡಾಡೋ ಸಿಗಲ್ಲ ನಮ್ ಕಡೆ, ಒಂದು ಮನುಷ್ಯ ಸಿಗಲ್ಲ. ಆಕ್ಸಿಡೆಂಟ್ ಆಗಿ ಹೆಡ್ ಇಂಜುರಿ ಆಗಿ ನಮ್ ಕಡೆ ಸಣ್ಣ ಹುಡುಗರು ಸಾಯ್ಲತ್ತವ ಅಧ್ಯಕ್ಷರೇ, ಸಣ್ಣ ಹುಡುಗರು ಸಾಯ್ಲತ್ತವ. ದಯಮಾಡಿ ಸಂಬಂಧಪಟ್ಟಂತ SP ಗಳಿಗೆ ಆದೇಶ ಕೊಡ್ರಿ. ಆ ಜಿಲ್ಲೆಗಳೊಳಗೆ ಯಾಕ ಪ್ರತಿಯೊಬ್ಬ ಬೈಕ್ ಸವಾರ ಯಾಕೆ ಹೆಲ್ಮೆಟ್ ಹಾಕೊಂಬಲ್ಲ? ಇವತ್ತು ನೋಡ್ರಿ ನಮ್ ಕಡೆ ಅಧ್ಯಕ್ಷರೇ, ನಂದು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬರ್ತದೆ ಬಸವ ಕಲ್ಯಾಣ. ನಾ ತಿಂಗಳಾಗಲ್ಲ ಅಧ್ಯಕ್ಷರೇ, 1 ಅಥವಾ 2 ಸಾವಿನ ಸುದ್ದಿ ನಂಗೆ ಫೋನ್ ಮಾಡಿ ಕೇಳ್ತೀನಿ. ಎಷ್ಟು ಮಂದಿ ಮಕ್ಕಳಾರ, ಒಬ್ಬನೇ ಹುಡುಗನ ಏನಾಯ್ತು, ಹೆಡ್ ಇಂಜುರಿ ಆಯ್ತು, ಹೆಲ್ಮೆಟ್ ಹಾಕೋಕ್ ನಮ್ಮಲ್ಲಿ ಯಾರು ಕೇಳಲ್ಲ. ನಾವು ಹಿಂದುಳಿದೀವಿ, ನಮಗ್ ಭಯ ಅದ. ನಂಗೆ ಮಾತಾಡ್ಬೇಕಂದ್ರೆ 4 ದಿವಸ ಹಿಡಿಲತ್ತದ. ನನ್ನ ಸಮಸ್ಯೆ ಏನದ ಹೇಳ್ಕೊಳಕ್ಕೆ ನಂಗೆ 20 ದಿನ ಹಿಡಿಲತ್ತದ. ಈ ಸಮಸ್ಯೆಗ ಉತ್ತರ ಯಾವಾಗ ಸಿಗ್ಬೋದು ಅಧ್ಯಕ್ಷರೇ ನಮಗ? ಇವತ್ತು ನಮ್ ಕಡೆ ಜನ ಬರ್ರಿ, ನೀವು ಒಂದು ಸಲ ಬಂದ್ ನೋಡ್ರಿ, ನಿಮ್ಮ ತಲೆಯೊಳಗೆ ಏನದ ಅಧ್ಯಕ್ಷರೇ? ಮಂಗಳೂರಿನಂಗೆ ಕರ್ನಾಟಕ ಅಕಾಡೆಮಿ ಅದ, ಬೆಂಗಳೂರು ಮೈಸೂರಿನಂಗೆ ಅಕಾಡೆಮಿ ಅದ. ಬರ್ರಿ ಒಂದ್ಸಲ ಯಾದಗಿರಿ ನೋಡ್ರಿ, ಔರಾದ್ ನೋಡ್ರಿ, ಬಸವ ಕಲ್ಯಾಣ ನೋಡ್ರಿ, ಕಣ್ಣ ನೀರ್ ನಿಂತಲ್ಲೇ ಹಾರ್ತಾವ ಅಧ್ಯಕ್ಷರೇ. ನಮ್ಮ ಬದುಕು ನೋಡಿದ್ರ, ನಮ್ಮ ಪರಿಸ್ಥಿತಿ ನೋಡಿದ್ರ. ಇವತ್ತು ಹೋಮ್ ಮಿನಿಸ್ಟರ್ ಇಲ್ಲೇ ದಯಮಾಡಿ ನಾವು ನೋಡಿಲ್ಲ.